ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 29 ಆಗಸ್ಟ್ 2022 ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಜಪಾನ್ಸ್ ಕಂಟಿನ್ಯೂಯಿಂಗ್ ಸ್ಟ್ರಗಲ್ ವಿತ್ ಜೆಂಡರ್ ಪ್ಯಾರಿಟಿ. ಈ ಒಂದು ಆರ್ಟಿಕಲಲ್ಲಿ ಬಹುಮುಖ್ಯವಾಗಿ ಚರ್ಚೆ ಮಾಡ್ತಿರುವಂತಹ ವಿಷಯ, ಜಪಾನ್ ರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಹೆಣ್ಣು ಮತ್ತು ಗಂಡಿನ ನಡುವಿನ ಸಂಖ್ಯೆಯಲ್ಲಿನ ಏನು ವ್ಯತ್ಯಾಸ ಹೆಚ್ಚಾಗ್ತಾ ಇದೆಯೋ ಅದರಿಂದಾಗಿ ಆ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯ ಮೇಲೆ ಆಗ್ತಾ ಇರುವಂತಹ ಸಮಸ್ಯೆಗಳು ಮತ್ತು ಇವತ್ತು ಡೆವಲಪ್ಡ್ ರಾಷ್ಟ್ರವಾಗಿ ಹೊರಹೊಮ್ಮಿರುವಂತಹ ಜಪಾನ್ ಈ ಜೆಂಡರ್ ಪ್ಯಾರಿಟಿ ಅಥವಾ ಗಂಡು ಮತ್ತು ಹೆಣ್ಣಿನ ನಡುವೆ ಇರುವಂತಹ ಸಂಖ್ಯೆಯ ಅಂತರದಿಂದಾಗಿ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳನ್ನು ಇಲ್ಲಿ ತಿಳ್ಕೊಳ್ಳೋದ್ರಿಂದ ಭಾರತಕ್ಕೆ ಏನು ಪಾಠಗಳು ಇದ್ದಾವೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ನಾವಿಲ್ಲಿ ಮಾಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ ನಮಗೆ ಎರಡು ರೀತಿಯಲ್ಲಿ ಅನುಕೂಲವಾಗುತ್ತದೆ. ಒಂದು ಕಡೆ ಸೋಷಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸಿಲೆಬಸ್ನಲ್ಲಿ ನಮಗಿದು ಅನುಕೂಲವಾಗುವಂಥದ್ದು. ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಅರ್ಥ ಮಾಡಿಕೊಳ್ಳುತ್ತಾ ಇರುವಂತಹ ವಿಷಯವಾಗಿರೋದ್ರಿಂದ ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಜಪಾನ್ ಮತ್ತು ಭಾರತದ ನಡುವಿನ ಸಂಬಂಧಗಳಲ್ಲಿ ಈ ಒಂದು ವಿಷಯವನ್ನು ನಾವು ಅರ್ಥೈಸಿಕೊಳ್ಳಬಹುದು. ಮೊದಲನೇ ಹಂತದಲ್ಲಿ ಈ ಆರ್ಟಿಕಲ್ನ ಇವತ್ತು ನೋಡ್ತಾ ಇರುವಂತಹ ಮುಖ್ಯವಾದ ಉದ್ದೇಶ, ಇತ್ತೀಚಿನ ದಿನಗಳಲ್ಲಿ 2021ರಲ್ಲಿ ಲೋಯೆಸ್ಟ್ ಟೋಟಲ್ ಬರ್ತ್ಸ್ಗಳನ್ನು ಜಪಾನ್ ಕಂಡಿರುವಂಥದ್ದು. ಅಂದರೆ 8,10,000 ಜನ ಮಾತ್ರ ಜನನವನ್ನು ಪಡೆದಿದ್ದಾರೆ 2021ರಲ್ಲಿ. ಈ ಒಂದು ಸಂಖ್ಯೆ ವರ್ಲ್ಡ್ ಎಕಾನಮಿಕ್ ಫೋರಮ್ನ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ರಿಪೋರ್ಟ್ 2022 ಪ್ರಕಾರ ಜಪಾನ್ ಈ ಒಂದು ಹೆಣ್ಣು ಮತ್ತು ಗಂಡಿನ ನಡುವಿನ ಸಂಖ್ಯೆಯ ಅಂತರವೇನಿದೆ ಆ ಸಂಖ್ಯೆಯ ಪಟ್ಟಿಯಲ್ಲಿ ರಾಷ್ಟ್ರಗಳನ್ನು ಪಟ್ಟಿ ಮಾಡಿದಂತಹ ಸಂದರ್ಭದಲ್ಲಿ ಜಪಾನ್ ತುಂಬ ಕೆಳಗಡೆ ಅಥವಾ ಕೊನೆಯ ಸ್ಥಾನವನ್ನು ಪಡ್ಕೊಳ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಎರಡು ವಿಷಯ ಇದ್ದಾವೆ. ಒಂದು ಕಡೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅನ್ನುವಂತಹ ಒಂದು ರಿಪೋರ್ಟ್ ಯಾರು ಹೊರತರ್ತಾರೆ, ಎಕ್ಸಾಮಿನೇಷನ್ನಲ್ಲಿ ಬಹಳಷ್ಟು ಸರಿ ಈ ರಿಪೋರ್ಟ್ಸ್ಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬರ್ತಾ ಇರೋದ್ರಿಂದ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ರಿಪೋರ್ಟ್ ವರ್ಲ್ಡ್ ಎಕಾನಮಿಕ್ ಫೋರಮ್ ಹೊರತರುತ್ತದೆ. ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ರಿಪೋರ್ಟ್ನಲ್ಲಿ ಜಪಾನ್ ಲೋವೆಸ್ಟ್ ರ್ಯಾಂಕಿಂಗನ್ನು ಪಡ್ಕೊಳ್ತಾ ಇರುವಂಥದ್ದು ಸಹ ಇಲ್ಲಿ ಒಂದು ಫ್ಯಾಕ್ಟನ್ನು ತಿಳ್ಕೊಬೇಕು. ಲೋವೆಸ್ಟ್ ರ್ಯಾಂಕ್ ಅದು ಪ್ರಪಂಚದ 4ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿರುವಂಥದ್ದು, 4th ಲಾರ್ಜೆಸ್ಟ್ ಎಕಾನಮಿ ಜಪಾನ್ ಆಗಿರುತ್ತದೆ. ಹಾಗೆ ಇರುವಂತಹ ಸಂದರ್ಭದಲ್ಲಿ ವರ್ಲ್ಡ್ ಎಕಾನಮಿಕ್ ಫೋರಮ್ ತರ್ತಾ ಇರುವಂತಹ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಕೆಳ ಬರ್ತಾ ಇದೆ ಅಂದರೆ ಇದರ ಸಮಸ್ಯೆಗಳೇನು? ಯೂಶಲಿ ಯಾವುದೇ ಒಂದು ರಾಷ್ಟ್ರದಲ್ಲಿ ಈ ರೀತಿಯ ಸಮಸ್ಯೆಗಳು ಅಂದರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಹಿಂದೆ ಉಳ್ಕೊಳ್ಳಲು 2 ಕಾರಣಗಳನ್ನು ಕಾಣ್ತೀವಿ. ಮೊದಲನೇ ಹಂತದಲ್ಲಿ ರಿಸೋರ್ಸ್ಗಳು, ಅಂದರೆ ಅವರ ಹತ್ರ ಹೆಣ್ಣು ಮಕ್ಕಳಿಗೆ ಅನುಕೂಲವಾಗುವಂತಹ ಅವಶೇಷಗಳಿಲ್ಲ, ಅಸ್ತ್ರಗಳಿಲ್ಲ ಅವರನ್ನು ಬೆಳೆಸೋದಕ್ಕೋಸ್ಕರ. ಎರಡನೇದು ಜೆಂಡರ್ ನಾರ್ಮ್ಸ್, ಅಂದರೆ ಹೆಣ್ಣು ಮಕ್ಕಳ ಬಗ್ಗೆ ಇರುವಂತಹ ಒಂದು ಇರುತ್ತಲ್ಲ ಸಾಮಾಜಿಕವಾದಂತಹ ಆಲೋಚನೆ. ಈ ಹೆಣ್ಮಕ್ಳು ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಅವ್ರ ಮನೆಯಲ್ಲಿ ಮಕ್ಕಳನ್ನು ಹುಟ್ಟಿಸುವಂತಹ ಒಂದು ಮಷೀನ್ ಆಗಿರುತ್ತಾರೆ, ಮನೆಯಲ್ಲೇ ಇದ್ದು ಮನೆ ಕೆಲಸ ಮಾಡುವಂತಹ ಕೆಲಸಗಾರರು ಅನ್ನುವಂಥದ್ದು. ಸೊ ಇದನ್ನು ನಾವು ಜೆಂಡರ್ ನಾರ್ಮ್, ಸಾಮಾಜಿಕವಾದಂತಹ ಒಂದು ಪರಿಸ್ಥಿತಿ ಅಂತೀವಿ. ಈಗ ಮೊದಲನೆಯದಂತರೂ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಪ್ರಪಂಚದಲ್ಲಿ 4ನೇ ಅತಿ ದೊಡ್ಡ ಆರ್ಥಿಕವಾಗಿ ಬೆಳೆದಂತಹ ರಾಷ್ಟ್ರಗಳ ಪಟ್ಟಿಯಲ್ಲಿ ಕಾಣುವಂತಹ ಜಪಾನ್ ರಿಸೋರ್ಸಸ್ ಇಲ್ಲ ಅಂತಂದರೆ ಅದಕ್ಕೆ ನಂಬೋದಕ್ಕೆ ಸಾಧ್ಯನೇ ಆಗಲ್ಲ. ಸೊ ಇದನ್ನು ಹೊರ ಹಾಕಬೇಕು. ಸೊ ಇರುವಂತಹ ಎರಡನೆಯ ಆಪ್ಷನ್ ಅಥವಾ ಎರಡನೆಯ ಸಮಸ್ಯೆ ಜೆಂಡರ್ ನಾರ್ಮ್ಸ್. ಇವತ್ತು ಜಪಾನ್ ರಾಷ್ಟ್ರದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳ ಬಗ್ಗೆ ಏನು ಆಲೋಚನೆ ಇರಬೇಕಾಗಿತ್ತೋ ಅದು ಇಲ್ಲದೇ ಇರುವಂತಹ ಕಾರಣಕ್ಕೆ ಇವತ್ತು ಜಪಾನ್ ವರ್ಲ್ಡ್ ಎಕಾನಮಿಕ್ ಫೋರಮ್ನ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಕೆಳಗಿನ ಸ್ಥಾನವನ್ನು ಪಡ್ಕೊಳ್ತಾ ಇರುವಂಥದ್ದು. ಹಾಗೂ ಈ ಒಂದು ಆರ್ಟಿಕಲಲ್ಲಿ ಬಹುಮುಖ್ಯವಾಗಿ ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಜಪಾನ್ನ ರ್ಯಾಂಕಿಂಗ್ ಎಷ್ಟು ಅಂತ ನೋಡಿದಾಗ 116 ಆಗಿರುತ್ತದೆ 146 ರಾಷ್ಟ್ರಗಳ ಪೈಕಿ. ಸೊ ರಿಸೋರ್ಸ್ಫುಲಿ ಬೆಳೆದಂತಹ ರಾಷ್ಟ್ರ, ಯಾಕಂದ್ರೆ ಜಪಾನ್ ಬಗ್ಗೆ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಹಾಗೂ ಆರೋಗ್ಯ ವ್ಯವಸ್ಥೆಯಲ್ಲಿ ಹಾಗೂ ಡಿಸಿಪ್ಲಿನ್ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡದಾಗಿ ಮಾತಾಡ್ತೀವಿ. ಆದರೆ ಈ ರೀತಿಯ ಒಂದು ಸಮಸ್ಯೆ ಇದೆಯಾ ಅನ್ನುವಂಥದ್ದನ್ನು ನೋಡಿದಾಗ ಒಂದಿಷ್ಟು ಆಲೋಚನೆ ಮಾಡುವಂತಹ ವಿಷಯ. ಸೊ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಜಪಾನ್ 116ನೇ ರ್ಯಾಂಕನ್ನು ಪಡ್ಕೊಂಡಿರುವಂಥದ್ದು. G7 ರಾಷ್ಟ್ರಗಳ ಪೈಕಿ ಒಂದಿಷ್ಟು, ಅಂದರೆ ಎಲ್ಲ G7 ರಾಷ್ಟ್ರಗಳ ಪೈಕಿ ಹಿಂದೆ ಉಳ್ಕೊಂಡಿರುವಂಥದ್ದು.
ಒಂದು ಕಡೆ ಈಗಾಗಲೇ ನಾನು ಹೇಳಿದ ಹಾಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ನೋಡಿದಾಗ ಹೆಣ್ಣು ಮತ್ತು ಗಂಡು ಉತ್ತಮವಾದಂತಹ ಬೆಳವಣಿಗೆಯನ್ನು ತೋರಿಸ್ತಾ ಇದ್ದಾರೆ. ಹೆಲ್ತ್ ಆ್ಯಂಡ್ ಸರ್ವೈವಲಲ್ಲೂ ಸಹ ಬಹುಮುಖ್ಯವಾಗಿ ಉತ್ತಮವಾದಂತಹ ಇಂಡಿಕೇಟರ್ಸ್ಗಳನ್ನು ತೋರಿಸ್ತಾ ಇರುವಂಥದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಸಂಖ್ಯಾಬಲದಲ್ಲಿ ಹೆಣ್ಣು ಮತ್ತು ಗಂಡು ನಡುವಿನ ಸಂಖ್ಯೆಯಲ್ಲಿ ಆಗಲು ಕಾರಣವೇನು ಅನ್ನುವಂಥದ್ದು. ಆ ಕಾರಣವನ್ನು ಹುಡುಕಲು ಹೋದಾಗ ಸಿಗುವಂತಹದ್ದು ಮೊದಲನೇ ಹಂತದಲ್ಲಿ ಹೆಣ್ಣು ಮಕ್ಕಳನ್ನು ನಾಯಕ ಸ್ಥಾನದಲ್ಲಿ ಲೀಡರ್ಶಿಪ್ ರೋಲ್ಸ್ಗಳಲ್ಲಿ ಮ್ಯಾನೇಜರ್ ಆಗಿರ್ಬೋದು, ರಾಜಕೀಯವಾಗಿ MLA MP ಆಗುವಂಥದ್ದಾಗಿರಬಹುದು, ಹೀಗೆ ಲೀಡರ್ಶಿಪ್ ರೋಲ್ಸ್ಗಳು ಆಗಿರಬಹುದು ಅಥವಾ ಪೊಲಿಟಿಕ್ಸ್ನಲ್ಲಿ ಅವಕಾಶಗಳು ಸಿಗದೇ ಇರುವಂಥದ್ದು ಅನ್ನೋದಂಥದ್ದು. ಉದಾಹರಣೆಗೆ ಪಾರ್ಲಿಮೆಂಟ್ನಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ಸೀನಿಯರ್ ಅಫಿಷಿಯಲ್ಸ್ಗಳು ಮ್ಯಾನೇಜರ್ಸ್ಗಳು ಇದ್ದಾರೆ ಅಂತಂದಾಗ ಅದು 130ಕ್ಕಿಂತ ಹೆಚ್ಚಿನ ರ್ಯಾಂಕನ್ನು ಅಲ್ಲಿ ಪಡ್ಕೊಳ್ತಾ ಇರುವಂಥದ್ದು. ಇವತ್ತು ಜಪಾನ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ 10%ಕ್ಕಿಂತ ಕಡಿಮೆ ಹೆಣ್ಣು ಮಕ್ಕಳು ಈ ಒಂದು ಪಾರ್ಲಿಮೆಂಟ್ನಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ಬಹುಮುಖ್ಯವಾದಂತಹ ಕಾರಣವಾಗಿರುತ್ತದೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಹಿಂದೆ ಉಳ್ಕೊಳ್ಳುವಂಥದ್ದು. ಹಾಗೆ ಕಳೆದ 50 ವರ್ಷಗಳಲ್ಲಿ ಜಪಾನ್ನ ನಾಯಕ, ಈಗ ನಮಗೆ ಹೆಂಗೆ ರಾಷ್ಟ್ರಪತಿಗಳು ಅಥವಾ ಪ್ರಧಾನಮಂತ್ರಿಗಳಿರ್ತಾರೋ ಆ ರೀತಿಯಾಗಿ ಯಾರೂ ಸಹ ಫೀಮೇಲ್ ಹೆಡ್ ಆಫ್ ದಿ ಸ್ಟೇಟ್ ಇದುವರೆಗೂ ಆಗಿಲ್ಲ ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಕಾರಣಗಳು ಬಹುಮುಖ್ಯವಾಗಿ ಜಪಾನ್ನಲ್ಲಿ ಹೆಣ್ಣು ಮಕ್ಕಳು ಬೆಳೆಯಲು ಸಾಧ್ಯವಾಗದೇ ಇರುವಂತಹ ಕಾರಣವಾಗಿರ್ತದೆ ಅನ್ನುವಂಥದ್ದು. ಬಹಳಷ್ಟು ಸರಿ ರಾಜಕೀಯ ವ್ಯಕ್ತಿಗಳು ಸಹ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಬಹಳ ಕೀಳಾಗಿ ಮಾತಾಡಿರುವಂತಹ ಸನ್ನಿವೇಶಗಳು ಇದ್ದಾವೆ. ಉದಾಹರಣೆಗೆ 2021ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ ಕಮಿಟಿನ ಹೆಡ್ ಆಗದಂತಹ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅವರು ಸಹ ಹೆಣ್ಣು ಮಕ್ಕಳು ಏನಕ್ಕೆ ಈ ಬೋರ್ಡ್ ಮೀಟಿಂಗ್ಸಲ್ಲಿ ಕೂತ್ಕೋಬೇಕು, ಅವರು ಯೂಶಲಿ ಮಾತಾಡುವಂಥದ್ದು ಯಾವಾಗಲೂ ಧಾರಾವಾಹಿಗಳ ಬಗ್ಗೆ ಅಥವಾ ಬೇರೆ ಗಾಸಿಪ್ಗಳಾಗಿರ್ತವೆ, ಯಾವುದೇ ರೀತಿಯ ಒಂದು ವ್ಯಾಲ್ಯೂಡೇಷನ್ ಮಾಡಲ್ಲ ಬೋರ್ಡ್ ಮೀಟಿಂಗಲ್ಲಿ ಅನ್ನುವಂತಹ ಮಾತನ್ನು ಹೇಳಿದರು. ಆ್ಯಂಡ್ ಹೆಣ್ಮಕ್ಳು ಮಕ್ಕಳನ್ನು ಜನನ ಕೊಡುವಂತಹ ಒಂದು ಮಷೀನ್ ಆಗಿರ್ತಾರೆ, ಅವರಿಗೆ ಈ ರೀತಿಯ ಒಂದು ದೊಡ್ಡದಾದಂತಹ ಕೆಲಸಗಳಿಗೆ ತರೋ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದರು. ಆಮೇಲೆ ಅದಕ್ಕೆ ಸಂಬಂಧಿಸಿದಂತೆ ಕ್ಷಮೆಯನ್ನು ಸಹ ಕೇಳಿದರು. ಆದರೆ ಆ ಒಂದು ಮಾತುಗಳು ಇವತ್ತಿಗೂ ಜಪಾನ್ನಲ್ಲಿ ಇರುವಂತಹ ಸಾಮಾಜಿಕ ಸ್ಥಿತಿಯನ್ನು ತೋರಿಸುವಂತಹ ಒಂದು ಪರಿಸ್ಥಿತಿ ಆಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಜಪಾನ್ನ ಸಮಸ್ಯೆ ಅರ್ಥೈಸಿಕೊಂಡ ನಂತರ ಅದರಿಂದಾಗಿ ಆರ್ಥಿಕ ವ್ಯವಸ್ಥೆಯ ಮೇಲೆ ಆಗ್ತಾ ಇರುವಂತಹ ಹೊಡೆತ ಏನು, ಅದನ್ನೇ ನಾವು ಸಾಮಾಜಿಕ ಮತ್ತು ಆರ್ಥಿಕವಾದಂತಹ ಇಂಪ್ಯಾಕ್ಟ್ ಅಂತ ಕರಿತೀವಿ. ಅದನ್ನು ನೋಡಿದಾಗ ಮೊದಲನೇ ಹಂತದಲ್ಲಿ ಜಪಾನ್ನಲ್ಲಿ ಮ್ಯಾರೇಜ್ ರೇಟ್ ಅಂದರೆ ಮದುವೆ ಆಗ್ತಾ ಇರುವಂಥವರ ಸಂಖ್ಯೆ ಕಡಿಮೆ ಆಗ್ತಿದೆ. ಯಾಕಂದರೆ ಹೆಣ್ಣು ಮಕ್ಕಳು ಯಾವಾಗ ಸಾಮಾಜಿಕವಾಗಿ ದೂರ ಇಡುವಂಥದ್ದು ಅಥವಾ ಸಾಮಾಜಿಕವಾಗಿ ಶೋಷಣೆಗೆ ಒಳಗಾಗ್ತಾರೋ ಅವ್ರಿಗೆ ಮದುವೆ ಅನ್ನುವಂಥದ್ದು ಒಂದು ದೊಡ್ಡದಾದಂತಹ ಬರ್ಡನ್ ಅಥವಾ ಒಂದು ದೊಡ್ಡದಾದಂತಹ ಬೆಟ್ಟ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಮದುವೆ ಆಗ್ತಾ ಇರುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಮದುವೆ ರೇಟ್ ಕಮ್ಮಿ ಆಗುವಂಥದ್ರ ಜೊತೆಯಲ್ಲಿ ಲೋ ಬರ್ತ್ ರೇಟನ್ನು ಸಹ ಕಾಣ್ತಾ ಇದ್ದೀವಿ. ಅಂದರೆ ಅತಿ ಕಡಿಮೆ ಜನನ ಹೊಂದ್ತಾ ಇರುವಂತಹ ಮಕ್ಕಳ ಸಂಖ್ಯೆಯನ್ನು ಸಹ ಕಾಣ್ತಿದ್ದೀವಿ. ಸೊ ಅತಿ ಕಡಿಮೆ ಮಕ್ಕಳು ಜನನ ಹೊಂದ್ತಾ ಇದ್ದಾರೆ ಅಂತಂದರೆ ದೇಶದಲ್ಲಿ ವಯಸ್ಸಾದವರ ಸಂಖ್ಯೆ ಹೆಚ್ಚಾಗ್ತಿದೆ, ಯಂಗ್ ಇರುವಂಥವರ ಸಂಖ್ಯೆ ಕಡಿಮೆ ಆಗ್ತಿದೆ. ಯಾಕಂದರೆ ಮಕ್ಕಳು ಹುಟ್ಟತಾನೇ ಇಲ್ಲ, ಬರೀ ಹುಟ್ಟಿದವರೇ ದೊಡ್ಡವರಾಗ್ತಿದ್ದಾರೆ. ಆ ಒಂದು ಕಾರಣಕ್ಕೆ ಸರ್ಕಾರದ ಮೇಲೆ ಆರ್ಥಿಕ ಏನು ಹೊರೆ ಇದೆ, ಆರೋಗ್ಯಕ್ಕೆ, ಇನ್ಶೂರೆನ್ಸಿಗೆ, ಅವ್ರಿಗೆ ಬದುಕೋದಕ್ಕೆ ಅವಕಾಶಗಳನ್ನು ಮಾಡಿಕೊಡುವಂಥದ್ದು, ಇವೆಲ್ಲ ಕಷ್ಟ ಆಗ್ತಾ ಹೋಗ್ತಿದ್ದಾವೆ. ಸೊ ಆ ಒಂದು ನಿಟ್ಟಿನಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ಬಹಳ ದೊಡ್ಡ ಮಟ್ಟದ ಹೊಡೆತ, ಪ್ರೊಡಕ್ಟಿವಿಟಿ ಅಂದರೆ ಇನ್ಕಮೇ ಬರ್ತಿಲ್ಲ, ಬರೀ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ. ಸೊ ಆ ಲೋ ಬರ್ತ್ ರೇಟ್ ಅನ್ನುವಂಥದ್ದು ಒಂದು ರೀತಿಯಾಗಿ ಬರೀ ಎಕ್ಸ್ಪೆಂಡಿಚರ್ ಆಗುವಂತಹ ಪರಿಸ್ಥಿತಿ ಆಗಿರುತ್ತದೆ, ಇನ್ಕಮ್ ಇಲ್ಲದೇ ಇರುವಂತಹ ಪರಿಸ್ಥಿತಿಯನ್ನು ಉಂಟು ಮಾಡುವಂಥದ್ದು. ಹಾಗೆ ಅತಿ ಕಡಿಮೆ ಮದುವೆಗಳು ಆಗ್ತಾ ಇರುವಂಥದ್ದು ಸಹ ಸಾಮಾಜಿಕವಾದಂತಹ ಒಂದು ಪರಿಸ್ಥಿತಿಯನ್ನು ಬದಲಾಯಿಸ್ತಾ ಇರುವಂತಹ ಸನ್ನಿವೇಶವನ್ನು ಎದುರು ಮಾಡ್ತಾ ಇರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಜಪಾನ್ನಲ್ಲಿ ವುಮೆನಾಮಿಕ್ಸ್ ಅನ್ನುವಂತಹ ಒಂದು ಟಾಪಿಕನ್ನು ಹೊರತರಲಾಗ್ತಿದೆ. ವುಮೆನಾಮಿಕ್ಸ್ ಅಂತಂದರೆ ಹೆಣ್ಣು ಮಕ್ಕಳು ಮತ್ತು ಅರ್ಥಶಾಸ್ತ್ರವನ್ನು ಒಟ್ಟು ಮಾಡಿ ವುಮೆನಾಮಿಕ್ಸ್, ವುಮೆನ್ ಮತ್ತು ಎಕಾನಮಿಕ್ಸ್ನ ಒಂದು ಮಾಡಿ ಒಟ್ಟಾರೆ ಹೆಣ್ಣು ಮಕ್ಕಳನ್ನು ಶಿಕ್ಷಣ, ಆರೋಗ್ಯ, ರಾಜಕೀಯ ವ್ಯವಸ್ಥೆ ಎಲ್ಲ ಕ್ಷೇತ್ರಗಳಲ್ಲಿ ಬೆಳೆಯುವಂತಹ ಅವಕಾಶಗಳನ್ನು ಮಾಡಿಕೊಡೋದ್ರಿಂದ ಈ ಒಂದು ಸಮಸ್ಯೆಗಳು ವುಮನ್ ರೇಟ್ ಅಥವಾ ಮ್ಯಾರೇಜ್ ರೇಟ್ ಮತ್ತು ಬರ್ತ್ ರೇಟನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಅದರಿಂದಾಗಿ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆ ಸರಿಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಇದೆಲ್ಲ ನಾವು ಯಾಕೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆ? ಮೊದಲನೇ ಹಂತದಲ್ಲಿ ಭಾರತ 2047ರಷ್ಟೊತ್ತಿಗೆ ಡೆವಲಪ್ಡ್ ರಾಷ್ಟ್ರವಾಗಿ ಹೊರಹೊಮ್ಮುವಂತಹ ಸಾಧ್ಯತೆಗಳನ್ನು ಕಾಣ್ತಾ ಇರುವಂಥದ್ದು.
ಇವತ್ತು ಜಪಾನ್ ಡೆವಲಪ್ಡ್ ರಾಷ್ಟ್ರವಾಗಿದ್ದು ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಸರಿಯಾದ ಕ್ರಮಗಳನ್ನು ಕೈಗೊಳ್ಳದೇ ಇರುವಂತಹ ಸಂದರ್ಭದಲ್ಲಿ ಇವತ್ತು ಈ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಿಕೊಂಡಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಭಾರತ ಏನಾದರೂ ಇವತ್ತು ದೇಶದಲ್ಲಿ ಇರುವಂತಹ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಪರಿಹರಿಸಿ ಸರಿಯಾದ ಪಾಲಿಸಿಗಳನ್ನು ತರದೇ ಇದ್ದಂತಹ ಸಂದರ್ಭದಲ್ಲಿ 2047, 50, 55ರಷ್ಟೊತ್ತಿಗೆ ಇವತ್ತು ಜಪಾನ್ ಅನುಭವಿಸ್ತಾ ಇರುವಂತಹ ಸಮಸ್ಯೆಯನ್ನು ಭಾರತವೂ ಸಹ ಅನುಭವಿಸಬೇಕಾಗುತ್ತದೆ ಅನ್ನುವಂತಹ ಎಚ್ಚರಿಕೆಯನ್ನು ಇಲ್ಲಿ ಲೇಖಕರು ಕೊಡಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಫಾರ್ ವೋಟ್ಸ್ ಅಥವಾ SOPs ಫಾರ್ ವೋಟ್ಸ್ ಅನ್ನುವಂಥದ್ದು. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂಥದ್ದು ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಫ್ರೀ ಬೀಸಿಗೆ ಸಂಬಂಧಿಸಿದಂತೆ ಶುರುವಾದಂತಹ ಚರ್ಚೆ. ಫ್ರೀ ಬೀಸ್ ಅಂದರೆ ಇನ್ನೊಂದು ಸರಿ ರಾಜಕೀಯ ಪಕ್ಷಗಳು ಎಲೆಕ್ಷನ್ಸಿಗೆ ಹೋಗುವಂತಹ ಸಂದರ್ಭದಲ್ಲಿ ತಾವು ಕೊಡುವಂತಹ ಆಶ್ವಾಸನೆಗಳಲ್ಲಿ ಫ್ರೀ TV, ಫ್ರೀ ಮಿಕ್ಸರ್ ಗ್ರೈಂಡರ್ಗಳು, ಫ್ರೀಯಾಗಿ ಬಸ್ ಪಾಸ್ಗಳು, ಇವುಗಳನ್ನೆಲ್ಲ ಫ್ರೀ ಬೀಸ್ ಅಂತ ಹೇಳ್ತಾ ಇರುವಂಥದ್ದು ಬಹುಮುಖ್ಯವಾಗಿ ಇವತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ವಿಭಿನ್ನ ಚರ್ಚೆಗಳನ್ನು ಕೇಳ್ತಾ ಇರುವಂಥದ್ದು. ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂತಹ ವಿಷಯ ಬಹುಮುಖ್ಯವಾಗಿ ಶುಕ್ರವಾರ ಸರ್ವೋಚ್ಚ ನ್ಯಾಯಾಲಯವು ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅಂದರೆ 2013ರಲ್ಲಿ ಈ ಫ್ರೀ ಬೀಸಿಗೆ ಸಂಬಂಧಿತವಾದಂತಹ ಚರ್ಚೆ ಆಗಿತ್ತು. ಇದೇ ಮೊದಲನೇ ಬಾರಿಗೆ ಅಂತಲ್ಲ. ಆ ಸಂದರ್ಭದಲ್ಲಿ ಅದು ಬಾಲಾಜಿ ಕೇಸ್ ಅಂಥೇಳಿ, ಸುಬ್ರಹ್ಮಣ್ಯಂ ಬಾಲಾಜಿ ವರ್ಸಸ್ ತಮಿಳುನಾಡು ಅನ್ನುವಂತಹ ಒಂದು ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಈ ರೀತಿಯ ಫ್ರೀ ಬೀಸ್ಗಳನ್ನು ಕರಪ್ಟ್ ಪ್ರಾಕ್ಟೀಸಸ್ ಅಂತ ಹೇಳಿ ಪರಿಗಣನೆಗೆ ತಗೊಳ್ಳಲು ಸಾಧ್ಯವಿಲ್ಲ. ಯಾಕೆಂದರೆ ಅಲ್ಲಿ ಕೊಡ್ತಾ ಇರುವಂತಹ ಆಶ್ವಾಸನೆಗಳು ಸರ್ಕಾರಿ ವೆಚ್ಚದಿಂದ ಡೈರೆಕ್ಟಾಗಿ ತೆಗೆಯೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಅವ್ರು ಗೆಲ್ಲಬೇಕು, ಗೆದ್ದ ನಂತರ ಲೆಜಿಸ್ಲೇಟಿವ್ ಪ್ರೊಸೀಜರ್ಸ್ಗಳಿಂದ ಬಜೆಟರಿ ಅಪ್ರೂವಲ್ ಪಡೆದು ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನುವಂಥದ್ದು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯ ಈಗ 2 ವಿಷಯಗಳನ್ನು ಪರಿಗಣನೆಗೆ ತಗೊಳ್ಳಿದೆ. ಮೊದಲನೇ ಹಂತದಲ್ಲಿ 2013ರಲ್ಲಿ ಹೇಳಿದ ಹಾಗೆ ಫ್ರೀ ಬೀಸ್ ಕರಪ್ಟ್ ಪ್ರಾಕ್ಟೀಸಸ್ ಅಂತ ಅಲ್ಲ ಅನ್ನುವಂತಹ ಮಾತನ್ನು ಏನು ಹೇಳಿತ್ತೋ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ನಿರ್ಧಾರವನ್ನು ತಗೊಳ್ಳಲಿದೆ ಅನ್ನುವಂಥದ್ದು. 2ನೇ ಹಂತದಲ್ಲಿ ಯಾವ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಲು ಇಲ್ಲಿ ಪ್ರಯತ್ನಿಸಲಾಗ್ತಿದೆ ಅಂದರೆ ಫ್ರೀ ಬೀಸ್ ಮತ್ತು ವೆಲ್ಫೇರ್ ಪ್ರೋಗ್ರಾಮ್ಸ್ಗಳ ನಡುವಿನ ಅಂತರ. ಇದು ಒಳ್ಳೆಯದು, ಯಾಕಂದರೆ ಈ ಚರ್ಚೆ ಶುರುವಾದಂತಹ ಸಂದರ್ಭದಲ್ಲಿ ಇವೆರಡರ ನಡುವಿನ ಅಂತರವನ್ನು ಕಂಡು ಹಿಡಿದಿರಲಿಲ್ಲ. ಉದಾಹರಣೆಗೆ ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮದಿಂದ ಮಕ್ಕಳ ಜೀವನದಲ್ಲಿ ಆದಂತಹ ಒಂದು ಪೌಷ್ಟಿಕಾಂಶದ ಬೆಳವಣಿಗೆ ಆಗಿರಬಹುದು, ಶಿಕ್ಷಣದಲ್ಲಿ ಕಾಣ್ತಾ ಇರುವಂತಹ ಬೆಳವಣಿಗೆ ಆಗಿರಬಹುದು, ಅವುಗಳನ್ನು ನಾವು ಕಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಈ 2 ಪ್ರಶ್ನೆಗಳ ಉತ್ತರವನ್ನು ಮುಂದಿನ ದಿನಗಳಲ್ಲಿ 3 ಬೆಂಚ್ ಜಡ್ಜಸ್ಗಳ 3 ಬೆಂಚಿನ ಒಂದು ಕಟಗರಿಯಲ್ಲಿ ಇದರ ಬಗ್ಗೆ ಚರ್ಚೆ ನಡೆಯಲಿದೆ ಅನ್ನುವಂಥದ್ದು. ಸೊ ಇಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಪಾಲಿಟಿಗೆ ಸಂಬಂಧಿಸಿದಂತಹ ವಿಷಯವಾಗಿರೋದ್ರಿಂದ UPSC ಜನರಲ್ ಸ್ಟಡೀಸ್ ಪೇಪರ್ 2 ಪಾಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಆಗಿರುತ್ತದೆ. ಮೊದಲನೇ ಹಂತದಲ್ಲಿ ಏನು ಚರ್ಚೆ ಆಗಲಿದೆ ಅನ್ನುವಂಥದ್ದನ್ನು ತಾವು ತಿಳ್ಕೊಂಡ್ರಿ. ಇಲ್ಲಿ ಒಂದಿಷ್ಟು ರಾಜಕೀಯ ಪಕ್ಷಗಳು ಹೇಳ್ತಾ ಇರುವಂಥದ್ದು ಬಹುಮುಖ್ಯವಾಗಿ ಯಾವುದೇ ಸರ್ಕಾರಿ ಕಾರ್ಯಕ್ರಮವನ್ನು ತರ್ತಾ ಇರುವಂಥದ್ದು ಬಹುಮುಖ್ಯವಾಗಿ ಜನರ ಸಾಮಾಜಿಕ ಬೆಳವಣಿಗೆಗೋಸ್ಕರ. ಆ್ಯಂಡ್ ಆ ಸಾಮಾಜಿಕ ಬೆಳವಣಿಗೆಗೋಸ್ಕರ ನಾವು ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯ ಅಡಿಯಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಈಗ ಒಂದು ಕಡೆಯ ಅಂದರೆ ರಾಜಕೀಯ ಪಕ್ಷಗಳು ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಬೆಳವಣಿಗೆಗೆ ಈ ರೀತಿಯ ಕಾರ್ಯಕ್ರಮದ ಅವಶ್ಯಕತೆ ಇದೆ ಅನ್ನುವಂಥದ್ದು. ಆದರೆ ಇನ್ನೊಂದು ಗುಂಪು ಹೇಳ್ತಾ ಇರುವಂಥದ್ದು ಅದೇ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ ಬಗ್ಗೆ ಮಾತಾಡುತ್ತೆ. ಅದರ ಪ್ರಕಾರ ನೀವು ಒಂದು ಗುಂಪಿಗೆ ಈ ರೀತಿಯ ಸಾಮಾಜಿಕ ನ್ಯಾಯ ಅನ್ನುವಂತಹ ಹೆಸರಿನಲ್ಲಿ ನಮ್ಮ ಟ್ಯಾಕ್ಸ್ ಹಣವನ್ನು ಖರ್ಚು ಮಾಡ್ತಿದ್ದೀರಾ, ಹಾಗಾದರೆ ನಮಗೇನು ಖರ್ಚು ಮಾಡ್ತಿದ್ದೀರಾ? ಸೊ ಇಲ್ಲಿ ಬರ್ತಾ ಇರುವಂಥದ್ದು ಕಾನ್ಫ್ಲಿಕ್ಟ್, ಘರ್ಷಣೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಮತ್ತು ಫಂಡಮೆಂಟಲ್ ರೈಟ್ಸ್ ನಡುವೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯ 2013ರ ಸುಬ್ರಹ್ಮಣ್ಯಂ ಬಾಲಾಜಿ ವರ್ಸಸ್ ತಮಿಳುನಾಡು ಕೇಸ್ನಲ್ಲಿ ಕೊಟ್ಟಂತಹ ಉತ್ತರವನ್ನು ನೋಡಿದಾಗ DPSP ಫಂಡಮೆಂಟಲ್ ರೈಟ್ಸ್ಗಿನ ಮೇಲ್ಗೈಯನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ಕಾಣಿಸುತ್ತದೆ. ಯಾಕೆಂದರೆ ಇಲ್ಲಿ ರಾಜ್ಯ ಸರ್ಕಾರಗಳು ವೆಲ್ಫೇರ್ನ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ಲಾಗು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಫಂಡಮೆಂಟಲ್ ರೈಟ್ಸ್ನ ಪರಿಗಣನೆಗೆ ತಗೊಳ್ತಾ ಇಲ್ಲ ಅಂದರೆ DPSPಗಿಂತಲೂ ಫಂಡಮೆಂಟಲ್ ರೈಟ್ಸ್ ಮೇಲ್ಗೈಯನ್ನು ಪಡ್ಕೊಂಡಿದೆ ಅನ್ನುವಂತಹ ನಾವು ಇನ್ಫರೆನ್ಸನ್ನು ಈ ಒಂದು ಜಜ್ಮೆಂಟಿಂದ ಕಾಣಬಹುದು. ಸೊ ಆ ಒಂದು ನಿಟ್ಟಿನಲ್ಲಿ
ಈ DPSP ಮೇಲ್ಗೈ ಸಾಧಿಸುತ್ತಾ, ಫಂಡಮೆಂಟಲ್ ರೈಟ್ಸ್ ಮೇಲ್ಗೈ ಸಾಧಿಸುತ್ತಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂಬರುವಂತಹ ದಿನಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೊಡುವಂತಹ ಜಡ್ಜ್ಮೆಂಟ್ನ ಮೇಲೆ ಆಧಾರಿತವಾಗಿರುತ್ತದೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕಾದು ನೋಡೋಣ ಏನಾಗುತ್ತೆ ಅನ್ನುವಂಥದ್ದು. ಮುಂದಿನ ಆರ್ಟಿಕಲ್, ಮೋದಿ ಅರ್ಜಸ್ ಪೀಪಲ್ ಟು ಜಾಯಿನ್ ಫೈಟ್ ಅಗೇನ್ಸ್ಟ್ ಮಾಲ್ ನರಿಶ್ಮೆಂಟ್. ಈ ಒಂದು ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂಥದ್ದು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಜನರು ದೇಶದಲ್ಲಿ ಇರುವಂತಹ ಅಪೌಷ್ಟಿಕಾಂಶಕ್ಕೆ ಸಂಬಂಧಿಸಿದಂತೆ ಹೊಡೆದಾಡುವಂತಹ ನಿಟ್ಟಿನಲ್ಲಿ ಕೈ ಜೋಡಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಿರುವಂಥದ್ದು. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ದೇಶದಲ್ಲಿ ಅಪೌಷ್ಟಿಕಾಂಶಕ್ಕೆ ಸಂಬಂಧಿಸಿದಂತೆ ಹೊಡೆದಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಪೋಷಣ್ ಅಭಿಯಾನ್ ಅನ್ನುವಂತಹ ಕಾರ್ಯಕ್ರಮವನ್ನು ತಂದಿತ್ತು. ಮೊದಲನೇ ಹಂತದಲ್ಲಿ ಈ ಆರ್ಟಿಕಲ್ ನಮಗೆ ಬಹುಮುಖ್ಯವಾಗಿ ಮಾಲ್ ನರಿಶ್ಮೆಂಟ್ ಮತ್ತು ಚಿಲ್ಡ್ರನ್ಗೆ ಸಂಬಂಧಿಸಿದಂತಹ ಒಂದು ಚರ್ಚೆ ಆಗಿರುವಂತಹ ನಿಟ್ಟಿನಲ್ಲಿ ಇದು ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಲ್ ಜಸ್ಟಿಸ್ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಆಗಿರುತ್ತದೆ. ಸೊ ಏನಿದು ಪೋಷಣ್ ಅಭಿಯಾನ್ ಕಾರ್ಯಕ್ರಮ? ಈ ಒಂದು ಪೋಷಣ್ ಅಭಿಯಾನ್ ಕಾರ್ಯಕ್ರಮವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು 2018ರಲ್ಲಿ ರಾಜಸ್ಥಾನದ ಜುಂಜುನು ಜಿಲ್ಲೆಯಿಂದ ಶುರು ಮಾಡಲಾಗಿತ್ತು. ಈ ಒಂದು ಪೋಷಣ್ ಅಭಿಯಾನ್ ಕಾರ್ಯಕ್ರಮದ ಅಡಿಯಲ್ಲಿ ಮೂಲ ಉದ್ದೇಶವನ್ನುವಂಥದ್ದು ದೇಶದಲ್ಲಿ ಇರುವಂತಹ ಅಡಲಸೆಂಟ್ ಗರ್ಲ್ಸ್ನ ನ್ಯೂಟ್ರಿಷನಲ್ ಸ್ಟೇಟಸ್ ಹಾಗೂ ಪ್ರೆಗ್ನೆಂಟ್ ವುಮನ್, ಲ್ಯಾಕ್ಟೇಟಿಂಗ್ ಮದರ್ಸ್ ಮತ್ತು 0ರಿಂದ 6 ವರ್ಷದ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಒಂದು ಲೆವೆಲನ್ನು ಇಂಪ್ರೂವ್ ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಒಟ್ಟಾರೆ ಅಡಲಸೆಂಟ್ ಗರ್ಲ್ಸ್ ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ಮಕ್ಕಳಲ್ಲಿ 0ರಿಂದ 6 ವರ್ಷದ ಮಕ್ಕಳು ಹಾಗೂ ಗರ್ಭಿಣಿ ಮಹಿಳೆಯರು ಮತ್ತು ತಾಯಿಯಂದಿರಿಗೆ ಪೌಷ್ಟಿಕಾಂಶದ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಈ ಒಂದು ಪೌಷ್ಟಿಕಾಂಶವನ್ನು ತಂತ್ರಜ್ಞಾನ, ಸಾಮಾಜಿಕವಾದಂತಹ ಒಂದು ಅಳವಡಿಕೆ, ಸಮಾಜವನ್ನು ಅಳವಡಿಸಿಕೊಂಡು ಒಟ್ಟಾರೆ ಸಮಾಜದಲ್ಲಿ ಹಾಗೂ ದೇಶದಲ್ಲಿ ಇರುವಂತಹ ಪೌಷ್ಟಿಕಾಂಶಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಏನಿದಾವಲ್ಲ, ಅಂಡರ್ ನ್ಯೂಟ್ರಿಷನ್ ಆಯಿತು, ಅನೇಮಿಯಾ ಆಯಿತು, ಹುಟ್ಟಿದಾಗ ಮಗು ಬಹಳ ಕಡಿಮೆ ತೂಕದ್ದಾಗಿರುವಂಥದ್ದಾಯಿತು, ಅಡಲಸೆಂಟ್ ಗರ್ಲ್ಸ್ ಅಥವಾ ಪ್ರೆಗ್ನೆಂಟ್ ವುಮೆನ್ಗಳು ಸಮಸ್ಯೆಗಳನ್ನು ಏನು ಅನುಭವಿಸ್ತಾ ಇದ್ದಾರೋ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಸೊ ಪೋಷಣ್ ಅಭಿಯಾನ್ ಸರ್ಕಾರದ ಒಂದು ಬಹುದೊಡ್ಡವಾದಂತಹ ನಡೆಯಾಗಿತ್ತು. ದೇಶದಲ್ಲಿ ಅಪೌಷ್ಟಿಕಾಂಶಕ್ಕೆ ಹೊಡೆದಾಡುವಂತಹ ಒಂದು ಅವಕಾಶ ಮತ್ತು ಒಂದು ಸನ್ನಿವೇಶ ಅಂತಲೇ ಹೇಳಬಹುದು. ಅದರ ಜೊತೆಯಲ್ಲಿ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮದ ಬಗ್ಗೆಯೂ ನಾನು ಹಿಂದಿನ ಸುದ್ದಿ ವಿಶ್ಲೇಷಣೆಯಲ್ಲಿ ಚರ್ಚೆ ಮಾಡಿದ್ದೆ. ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರ 2019ರಲ್ಲಿ ದೇಶದ ಎಲ್ಲ ಗ್ರಾಮೀಣ ಮನೆಗಳಿಗೆ ಪೈಪ್ಡ್ ವಾಟರ್ ಸಪ್ಲೈಯನ್ನು ಕೊಡುವಂತಹ ಉದ್ದೇಶದೊಂದಿಗೆ ಶುರು ಮಾಡಿತ್ತು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸುಮಾರು 100 ಮಿಲಿಯನ್ ಮನೆಗಳಿಗೆ ನಾವು ಪೈಪ್ಡ್ ವಾಟರ್ ಸಪ್ಲೈಯನ್ನು ಹಾಗೂ ಗೋವಾ ಮತ್ತು ದಮನ್ ಆ್ಯಂಡ್ ಡ್ಯೂ, ಪಾಂಡಿಚೇರಿ, ದಮನ್ ಆ್ಯಂಡ್ ಡ್ಯೂ, ಗೋವಾ ರಾಜ್ಯದಲ್ಲಿ ಎಲ್ಲ ಗ್ರಾಮೀಣ ಮನೆಗಳಿಗೆ ಈಗಾಗಲೇ ನೀರಿನ ವ್ಯವಸ್ಥೆ ಮಾಡಲಾಗಿರುವಂಥದ್ದು ಸಹ ಹಿಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಿದ್ವಿ. ಸೊ ಈ ಜಲ್ ಜೀವನ್ ಮಿಷನ್ ಮತ್ತು ಪೋಷಣ್ ಅಭಿಯಾನ ಅಡಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಣ್ಣು ಮಕ್ಕಳು, ಗರ್ಭಿಣಿ ಮಹಿಳೆಯರು ಮತ್ತು ತಾಯಿಯಂದಿರ ಜೀವನದಲ್ಲಿ ಒಂದು ಬದಲಾವಣೆ ತರುವಂಥದ್ದು ಮೂಲ ಉದ್ದೇಶವಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಆರ್ಟಿಕಲಲ್ಲೂ ಸಹ ಪ್ರಧಾನಮಂತ್ರಿಗಳು ಎಲ್ಲರೂ ಒಂದಾಗಿ ಈ ಅಪೌಷ್ಟಿಕಾಂಶಕ್ಕೆ ಸಂಬಂಧಿಸಿದಂತೆ ಹೊಡೆದಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಬಹುಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್, ಪಿನ್ ಕೋಡ್ ಅಟ್ 50 years. ಈ ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡ್ತಿರುವಂಥದ್ದು ಬಹುಮುಖ್ಯವಾಗಿ ಪೋಸ್ಟಲ್ ಸಿಸ್ಟಮ್ನಲ್ಲಿ ನಾವು ಪಿನ್ ಕೋಡ್ ಅನ್ನುವಂಥದ್ದು ಕೇಳಿರ್ತೀವಿ. ಪಿನ್ ಕೋಡ್ ಅಂತಂದರೆ ಈಗ ಬ್ಯಾಂಗ್ಳೂರು ಪಿನ್ ಕೋಡ್ ಏನಂದರೆ 560040 ಅಂತೀವಿ. ಆ್ಯಂಡ್ ಯಾವುದೇ ಒಂದು ಪತ್ರ ಅಥವಾ ಕೊರಿಯರನ್ನು ಕಳಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ 560040 ಕಳಿಸಿದಾಗ ಇದು ಚಂದ್ರ ಲೇಔಟಿಗೆ ಸಂಬಂಧಿತವಾದಂತಹ ಅಥವಾ ಚಂದ್ರ ಲೇಔಟ್ ಪೋಸ್ಟ್ ಆಫೀಸಿಗೆ ಸಂಬಂಧಿಸಿದಂತಹ ಪಿನ್ ಕೋಡ್ ಆಗಿರ್ತದೆ. ಈ ರೀತಿಯ ಪಿನ್ ಕೋಡ್ನ ವ್ಯವಸ್ಥೆ ದೇಶದಲ್ಲಿ ಶುರುವಾಗಿದ್ದು 1972ರಲ್ಲಿ. ಅದನ್ನೇ 6 ಡಿಜಿಟ್ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಪೋಸ್ಟಲ್ ಇಂಡೆಕ್ಸ್ ನಂಬರ್. ಈ ಒಂದು ಪೋಸ್ಟಲ್ ಇಂಡೆಕ್ಸ್ ನಂಬರ್ ಕೋಡನ್ನು 1972ರಲ್ಲಿ ನಾವು ಶುರು ಮಾಡಿರುವಂಥದ್ದು. ಆ್ಯಂಡ್ ಆ ಒಂದು ಪಿನ್ ಕೋಡ್ ಬಂದಂತಹ ಸಂದರ್ಭದಲ್ಲಿ ಸಾರ್ಟಿಂಗ್ ಏನು ಮಾಡಲಾಗುತ್ತೋ ಅದರಲ್ಲಿ ಆದಂತಹ ಅವಕಾಶಗಳು ಸಹ ಹೆಚ್ಚಾಗಿದ್ದಾವೆ. ಉದಾಹರಣೆಗೆ ಮೊದಲನೇ ಹಂತದಲ್ಲಿ ಯಾರಾದರೂ ಪತ್ರವನ್ನು ಬರೆದಂತಹ ಸಂದರ್ಭದಲ್ಲಿ ನಾವು ಒಂದು ಬಾಕ್ಸಿಗೆ ಒಯ್ದು ಹಾಕ್ತೀವಿ. ಆ ಬಾಕ್ಸಿಗೆ ಒಯ್ದು ಹಾಕಿದ ಮೇಲೆ ಆ ಬಾಕ್ಸಿಂದ ಪೋಸ್ಟ್ ಆಫೀಸಿಗೆ ಒಯ್ದಾಗ ಎಲ್ಲ ಪತ್ರಗಳು ಒಂದೇ ಆಗಿರ್ತವೆ. ಈಗ ಒಂದು ಚಂದ್ರ ಲೇಔಟಿಗೆ ಹೋಗೋದು, ಒಂದು ಬಿಜಾಪುರಿಗೆ ಹೋಗೋದು, ಒಂದು ಹುಬ್ಳಿಗೆ ಹೋಗೋದು. ಸೊ ಆವಾಗ ಅಡ್ರೆಸ್ ನೋಡಿಬಿಟ್ಟು ಅವುಗಳನ್ನು ಬೇರೆ ಬೇರೆಯಾಗಿ ವಿಂಗಡಣೆ ಮಾಡ್ತಿದ್ರು. ಅದನ್ನು ಮ್ಯಾನ್ಯುವಲ್ ಆಗಿ ಮಾಡಲಾಗ್ತಿತ್ತು. ಸೊ ಆ ಒಂದು ಕಾರಣಕ್ಕೆ ಹೆಚ್ಚಿನ ಸಮಯವೂ ತಗೊಂತ ಇತ್ತು. ಒಂದಿಷ್ಟು ಸರಿ ಗೊತ್ತಾಗದೆ ತಪ್ಪುಗಳು ಸಹ ಆಗ್ತಿದ್ವು.
ಸೊ ಈ ಮ್ಯಾನ್ಯುವಲ್ ಸಿಸ್ಟಮನ್ನು ತೆಗೆದುಹಾಕಿ ಎರರ್ಸನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ 1972ರಲ್ಲಿ ಈ ಪೋಸ್ಟಲ್ ಇಂಡೆಕ್ಸ್ ನಂಬರ್ 6 ಡಿಜಿಟ್ನ ಪೋಸ್ಟಲ್ ಇಂಡೆಕ್ಸ್ ನಂಬರ್ನ ತರಲಾಯಿತು. ಇದರ ಅಡಿಯಲ್ಲಿ ಬಹುಮುಖ್ಯವಾಗಿ ಈ ಸಂಖ್ಯೆಯನ್ನು ಎಲ್ಲಿ ನಮೂದಿಸ್ತಾರೋ ಅದರ ಆಧಾರದ ಮೇಲೆ ಸಾರ್ಟ್ ಮಾಡುವಂತಹ ವ್ಯವಸ್ಥೆಯನ್ನು ಸೃಷ್ಟಿಸಿದರು. ಆವಾಗಲೂ ಸಹ ಕೈಯಿಂದ ಬರೆದಾಗ ಆಬ್ವಿಯಸ್ಲಿ ಮ್ಯಾನ್ಯುವಲ್ ಆಗಿ ಮಾಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಒಂದಿಷ್ಟು ಡಿಜಿಟಲ್ ಪ್ರಮೋಷನ್ಸ್ ಅಥವಾ ಡಿಜಿಟಲ್ ಆಗಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಇವತ್ತು ಆಟೋಮೆಟಿಕ್ ಸಾರ್ಟಿಂಗ್ ಮಷಿನ್ಸ್ಗಳನ್ನು ಸಾಧಿಸಲು ಸಾಧ್ಯವಾಗಿದೆ. ಸೊ ಸರ್ಕಾರ ಎಲ್ಲರಲ್ಲೂ ಪ್ರಚೋದಿಸ್ತಾ ಇದೆ ಈ ಎಲ್ಲ ಕಡೆ ತಾವು ಈ ಒಂದು ಪೂರ್ಣ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥದ್ದು. ಆದರೂ ಸಹ ಸಾಮಾನ್ಯ ಜನರು ಅದನ್ನು ಮರೆತು ಹೋಗ್ತಾರೆ ಬರೆಯೋದನ್ನು. ಆ ಸಂದರ್ಭದಲ್ಲಿ ಬಹಳಷ್ಟು ಸರಿ ನಾವು ಪತ್ರಗಳು ಅವು ಲೇಟ್ ಆಗೋ ವಿಷಯಕ್ಕೂ ಸಂಬಂಧಿಸಿದಂತೆ ನಾವು ಒಂದಿಷ್ಟು ಇರಿಟೇಟ್ ಆಗ್ತೀವಿ. ಬಟ್ ನಮ್ಮ ಜವಾಬ್ದಾರಿಯನ್ನು ನಾವು ಏನು ಮರ್ತಿದ್ದೀವಿ ಅನ್ನುವಂಥದ್ದು ಒಂದಿಷ್ಟು ಸರಿ ಹೋಗ್ಬಿಡುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಪಿನ್ ಕೋಡನ್ನು ಬಳಸುವಂತಹ ಸಮಸ್ಯೆ ಅಥವಾ ಸಂಖ್ಯೆಯನ್ನು ಹೆಚ್ಚಿಸೋದ್ರಲ್ಲಿ ಎಲ್ಲ ಕಡೆಯಿಂದ ಜನರಲ್ಲಿ ಅವೇರ್ನೆಸ್ ಆಗಿರಬಹುದು ಅಥವಾ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಆಗಿರುವಂಥದ್ದು ತಂತ್ರಜ್ಞಾನದಲ್ಲಿ ಅವೆಲ್ಲ ಸಹ ನಾವು ಇವತ್ತು ಸಾಧ್ಯವಾಗಿಸಲು ಅಥವಾ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಉತ್ತಮವಾಗಿ ಬೆಳೆದು ನಿಂತಿದ್ದೀವಿ. ಆದರೆ ಇವತ್ತು ಈ ಒಂದು ಪಿನ್ ತಂದಂತಹ ಉದ್ದೇಶ ಏನಿತ್ತು ಅದು ಪೂರಕವಾಗಿ ಸಫಲರಾಗಿದ್ದೀವಾ ಹಾಗೂ ಏನು ಹೊಸ ಬೆಳವಣಿಗೆ ಇದರಲ್ಲಿ ನಾವು ಕಾಣುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಇವತ್ತು ಬಹಳಷ್ಟು ಪೋಸ್ಟ್ ಆಫೀಸ್ಗಳು ಪತ್ರಗಳನ್ನೇನೋ ಕಳಿಸ್ತಾ ಇಲ್ಲ. ಮುಂಚೆ ಹಂಗಿರ್ತಿತ್ತು, ಯಾಕಂದರೆ ಭಾಳಷ್ಟು ಜನ ಪತ್ರಗಳನ್ನು ಬರಿತಾ ಇದ್ರು. ಬಟ್ ಇವತ್ತಿನ ಸಂದರ್ಭದಲ್ಲಿ ಮೊಬೈಲ್ ಮತ್ತು ಟೆಲಿಗ್ರಾಮ್ ವಾಟ್ಸಪ್ ಬಂದಂತಹ ಸಂದರ್ಭದಲ್ಲಿ ಪತ್ರಗಳು ಕಳೆದೋಗ್ಬಿಟ್ಟಿದ್ದಾವೆ. ಬರೀ ಯಾವುದಾದ್ರೂ ಕೊರಿಯರ್ ಕಳಿಸುವಂಥದ್ದು ಅಥವಾ ಯಾವುದಾದ್ರು ಸ್ಪೀಡ್ ಪೋಸ್ಟ್ ಅತ್ಯವಶ್ಯಕವಾದ ಫಿಸಿಕಲ್ ಆಗಿ ಕಳಿಸಲೇಬೇಕಾದಂಥದ್ದಕ್ಕೆ ನಾವು ಇವತ್ತು ಪೋಸ್ಟ್ ಆಫೀಸನ್ನ ಬಳಸ್ತಾ ಇರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಪೋಸ್ಟ್ ಆಫೀಸ್ಗಳ ಒಂದು ರ್ಯಾಷನಲೈಸೇಷನ್ ಅಥವಾ ಸಾರ್ಟಿಂಗ್ ಫೆಸಿಲಿಟಿಯನ್ನು ಇನ್ನೂ ಇಂಪ್ರೂವ್ ಮಾಡುವ ಅವಶ್ಯಕತೆ ಇದೆ. ಸೊ ಮೊದಲನೇ ಹಂತದಲ್ಲಿ ನಾವು ಏನೂ ಇಲ್ಲದಂತಹ ಸಂದರ್ಭದಲ್ಲಿ ಪಿನ್ ಕೋಡಿಗೆ ಬಂದ್ವಿ. ಈಗ ಪಿನ್ ಕೋಡಿಂದ ನಾವು ಎಲ್ಲಿಗೆ ಹೋಗೋ ಅವಶ್ಯಕತೆ ಇದೆ? ಈ ಪೋಸ್ಟ್ ಆಫೀಸ್ಗಳ ವ್ಯವಸ್ಥೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಈಗಾಗಲೇ ನಾನು ಹೇಳಿದೆ, ಇಲ್ಲಿ ಹೋಗಿ ಸಾರ್ಟ್ ಆಗುತ್ತೆ. ಸಾರ್ಟ್ ಆದಮೇಲೆ ಅದು ಬಿಜಾಪುರಿಗೆ ಹೋಗುತ್ತೆ ಅಂದ್ಕೊಳ್ಳೋಣ. ಬಿಜಾಪುರಿಗೆ ಹೋದಂತಹ ಸಂದರ್ಭದಲ್ಲಿ ಆ ಬಿಜಾಪುರ್ ಪೋಸ್ಟ್ ಆಫೀಸ್ ನಲ್ಲಿ ಎಲ್ಲ ಬೀಟ್ ವೈಸ್ ಡಿವೈಡ್ ಮಾಡಿರ್ತಾರೆ. ಉದಾಹರಣೆಗೆ ಚಂದ್ರ ಲೇಔಟ್ನಲ್ಲಿ KFC ಸುತ್ತಮುತ್ತಲಿನ ಒಂದು ಬೀಟ್, ತದನಂತರ ವಾಟರ್ ಟ್ಯಾಂಕ್ ಸುತ್ತಮುತ್ತ ಇರುವಂಥದ್ದು ಒಂದು ಬೀಟ್. ಸೊ ಬೀಟ್ ವೈಸ್ ಒಬ್ಬ ವ್ಯಕ್ತಿ ಪೋಸ್ಟ್ಮನ್ನ ಅಲ್ಲಿ ಅಲೋಕೇಟ್ ಮಾಡಿರ್ತಾರೆ. ಆ ಬೀಟ್ಗೆ ಆಧಾರವಾಗಿ ಅವ್ರು ತಗೊಂಡು ಹೋಗ್ಬಿಟ್ಟು ಹಂಚಿಕೆ ಮಾಡ್ತಾರೆ. ಅಲ್ಲೂ ಸಹ ಸಮಸ್ಯೆ ಎದುರಾಗ್ತಾ ಇರೋದಂಥದ್ದು. ಸೊ ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು, ನಾವು ಏನೂ ಇಲ್ಲದೆ ಇರೋದ್ರಿಂದ ಪೋಸ್ಟಲ್ ಇಂಡೆಕ್ಸ್ ನಂಬರ್ಗೆ ಬಂದ್ವಿ. ಈಗ ಈ ಪೋಸ್ಟಲ್ ಇಂಡೆಕ್ಸ್ ನಂಬರ್ಗಳನ್ನು ಬೀಟ್ ನಂಬರ್ಗಳ ಜೊತೆಯಲ್ಲಿ ಒಗ್ಗೂಡಿಸೋದ್ರಿಂದ ನಾವು ಹೆಚ್ಚಿನ ಎಫಿಷಿಯನ್ಸಿ ಹಾಗೂ ಉತ್ತಮವಾದಂತಹ ಸೇವೆಯನ್ನು ಜನರಿಗೆ ಕೊಡಲು ಸಾಧ್ಯವಾಗುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಆ ಎವಲ್ಯೂಷನ್ ಅನ್ನೋ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಒಂದು ಹೊಸ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.